ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ತಾತ್ಕಾಲಿಕ ಖುಷಿನಾದರೂ ಪಡಿಸ್ತಾರೇನೋ ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೆ. ಆದರೆ ಈ ಬಜೆಟ್ ಅನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ನಿರಾಸೆ ಆಗ್ತಕ್ಕಂಥ ಒಂದು ಬಜೆಟ್ ಇದು. ಅದು ವೋಟನ್ ಅಕೌಂಟ್ ಆದರೂ ಅಂತ ಕರ್ಕೊಳ್ಳಿ, ಇಲ್ಲ ಮುಂದೆ ಇವರೇ ಬಂದಿದೆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರ್ತಾರೋ ನೋಡೋಣ. ಯಾಕೆಂದರೆ ಸಬರ್ಬನ್ ರೈಲ್ವೆಗೆ ನನ್ನ ಮೇಲೆ ಭಾಳ ಒತ್ತಡ ಹಾಕಿದ್ರು. ತಕ್ಷಣ ನೀವು ಕ್ಲಿಯರ್ ಮಾಡಿ ಕಳಿಸ್ಕೊಟ್ರೆ ಇಮ್ಮಿಡಿಯೇಟಾಗಿ ಸಬರ್ಬನ್ ರೈಲ್ವೆ ವಿಷಯದಲ್ಲಿ ಕೇಂದ್ರ ಸರ್ಕಾರವು ಮುಂದಿನ ಬಜೆಟ್ನಲ್ಲಿ ತೀರ್ಮಾನ ತಗೋತೀವಿ ಅಂತ ಹೇಳಿ ನಾನು ಅದಕ್ಕೇನಾದರೂ ಒಪ್ಪಿಗೆ ಕೊಡ್ತೇನೆ ಅನ್ಕೊಂಡಿದ್ದೆ. ಅದಕ್ಕೂ ಸಹ ಒಪ್ಪಿಗೆ ಇಲ್ಲ. ಇಲ್ಲಿ ಸಬರ್ಬನ್ ರೈಲ್ವೆದನ್ನು ಇದು BJPಯ 17 ಲೋಕಸಭಾ ಸದಸ್ಯರು ದೆಹಲಿಗೆ ಹೋಗಿ ಕಳೆದ 5 ವರ್ಷದಿಂದ ಹೋರಾಟ ಮಾಡಿ ಕೊನೆ ಹಂತದಲ್ಲಿ ಕರ್ನಾಟಕ ರಾಜ್ಯಕ್ಕೆ ತಂದಿರತಕ್ಕಂಥ ಕೊಡುಗೆ ಈ ಒಂದು ಬಜೆಟ್ನಲ್ಲಿ ಅನ್ನೋದನ್ನು BJPಯ 17 ಸಂಸತ್ ಸದಸ್ಯರಿಗೆ ರಾಜ್ಯದ ಜನತೆಯ ಮುಖಾಂತರ ಅಭಿನಂದನೆಯನ್ನು ಸಹ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.